ಕೇಂದ್ರ ಸರ್ಕಾರವನ್ನು ಹಾಡಿ ಹೊಗಳಿದ್ದಾರೆ ಸಿಎಂ ಆಪ್ತ. ಯುದ್ಧದ ಸಮಯದಲ್ಲಿ ಭಾರತದ ವಿದೇಶಾಂಗ ನೀತಿ ಸರಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮೋದಿ ವಿದೇಶಾಂಗ ನೀತಿಯನ್ನ ಬಸವರಾಜ ರಾಯರೆಡ್ಡಿ ಹೊಗಳಿದ್ದಾರೆ. ವಿದೇಶಾಂಗ ನೀತಿ ಸರಿ ಇದೆ, ಹಾಗಾಗಿ ಹಾರ್ಮುಜ್ ಓಪನ್ ಇದೆ ಅನ್ನುವಂಥ ಮಾತನ್ನ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ಮೋದಿ ಪರವಾಗಿ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು ಹೊಗಳಿದ್ದಾರೆ. ಫಾರಿನ್ ಪಾಲಿಸಿ ನಮ್ಮದು ದೇಶದ ವಿದೇಶಾಂಗ ನೀತಿ ಯಾವಾಗಲೂ ಸರಿಯೇ ಇದೆ, ಈ ಕೆಟ್ಟದಿದೆ ಅಂತ ನನಗೇನು ಅನಿಸಿಲ್ಲ ಅಂತ. ಆದರೆ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಸರಿ ಇದೆ. ಹೀಗಾಗಿ ಅಲ್ಲಿ ಇರಾನ್ನ ಈ ಹರ್ಮೂಜ್ ಜಲಸಂಧಿ ಅಂತ ಏನು ಕರೀತಾರಲ್ಲ, ಹರ್ಮೂಜ್ ಸ್ಟ್ರೈಟ್ ಅಂತ ಕರೀತಾರಲ್ಲ, ಅದು ನಮ್ಗೆ ಅಲೋ ಮಾಡಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೈಟ್ ಅದು ಜಲಸಂಧಿ. ಯಾಕಂದರೆ 8 ರಾಷ್ಟ್ರಗಳು ಈ ಕಚ್ಚಾ ತೈಲವನ್ನು ಸಪ್ಲೈ ಮಾಡೋದೇ ಆ ಇದು ಸ್ಟ್ರೇಟಿಂದ. ಸೌದಿ ಅರೇಬಿಯಾ, ಇರಾಕ್, ಇರಾನ್, ಕುವೈತ್, UAE, ಆಮೇಲೆ ಬಹ್ರಿನ್, ಇವರೆಲ್ಲ ರಾಷ್ಟ್ರಗಳು ಎಲ್ಲ ಇದು ಇದ್ರ ಮುಖಾಂತರನೇ ಬರಬೇಕು. 20% ಆಫ್ ದ ಆಯಿಲ್ ಈಸ್ ಎಕ್ಸ್ಪೋರ್ಟಿಂಗ್ ಫ್ರಮ್ ಇದ್ರ ಮುಖಾಂತರ. ಹೀಗಾಗಿ ನಮ್ಮ ಪಾಕಿಸ್ತಾನ, ಚೈನಾ, ಇಂಡಿಯಾ, ಜಪಾನ್, ಮೇಜರ್ ಕಂಟ್ರೀಸ್ಗೆಲ್ಲ ಆ ಕಡೆಯಿಂದ ಬರ್ತದೆ. ಹೀಗಾಗಿ ಸ್ವಾಭಾವಿಕವಾಗಿ ಸ್ವಲ್ಪ ತೊಂದರೆ ಆಗಿದೆ. ಪೆಟ್ರೋಲ್ ರೇಟು ಪ್ರೈವೇಟ್ನವರು ಈಗ ನಯಾರ ಏರಿಸಿದ್ದಾರೆ. ನನಗನ್ಸೋ ಮಟ್ಟಿದೆ ಕೇಂದ್ರ ಸರ್ಕಾರದವರು ಏರಿಸ್ತಾರೆ. ಈ ಚುನಾವಣೆ ಇದೆ ಅಂತ ಬಿಟ್ಟಿರ್ತಾರೆ. ನಮ್ಮ ರಾಜಕೀಯ ಹೆಂಗಿದೆ ಅಂದರೆ ಚುನಾವಣೆ ಬಂದ ಕೂಡಲೇ ಏರ್ಸೋದು ನಿಲ್ಲಿಸೋದು, ಆಮೇಲೆ ಏರ್ಸೋದು ಇದ್ದೇ ಇರ್ತದೆ. ಇವೆಲ್ಲ ಏನೂ ಮಾಡಲಿಕ್ಕಾಗಲ್ಲ.